ನಮ್ಮದು ಮಜ್ಜಿಗೆ ಹೊಸಳ್ಳಿ ಅಂತ. ನಾವು ಮಗನ ಮೈಗೆ ಹುಷಾರಿರಲಿಲ್ಲ. ಹಾಸ್ಪಿಟ್ಲಾಗ ಒಂದು 5 ಲಕ್ಷ ಗಂಟೆ ಖರ್ಚು ಮಾಡಿದ್ರಿ. ಆಮೇಲೆ ಇಲ್ಲಿಗೆ ಬಂದು ತುಪ್ಪದ ದೀಪ ಹಚ್ಚಿ 21 ಪ್ರದರ್ಶನ ಬಂದ್ರಿ. ಅಯ್ಯಮ್ಮನ ಅಲ್ಲಿ ಮಗನ್ನ ಉಳಿಸ್ಕೊಟ್ಲು. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ಬರ್ತಕ್ಕಂಥ ಭಕ್ತರಿಂದ ಯಾವುದೇ ರೀತಿಯಾದಂಥ ಹಣನ ಈ ದೇವಸ್ಥಾನದ ಆಡಳಿತ ಮಂಡಳಿ ಪಡೆಯೋದಿಲ್ಲ. ಬರ್ತಕ್ಕಂಥ ಬಡವರು, ಮಧ್ಯಮ ವರ್ಗದ ಜನ, ಹೆಣ್ಮಕ್ಳು ಅವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದೇ ಈ ಕ್ಷೇತ್ರದ ಒಂದು ದೃಢವಾದಂಥ ಒಂದು ಸಂಕಲ್ಪ ಅಂತಲೇ ಹೇಳ್ಬೋದು. ಇಲ್ಲಿ ಬರ್ತಕ್ಕಂಥ ಭಕ್ತರು ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡು ಆ ತಾಯಿ ಬಳಿ ಬರ್ತಾರೆ. ಅಂಥ ಎಲ್ಲ ಭಕ್ತರಿಗೂ ಸಹ ಆ ತಾಯಿ ಫಲ ಕೊಟ್ಟಿದ್ದಾಳೆ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಭಕ್ತರ ಹೇಳಿಕೆ. ತುಂಬ ಕೈಕಾಲು ನೋವು, ಅದು ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಏನೋ ಯಾರೋ ಒಂದು ದೇವರು ನನಗೆ ದಾರಿ ನೋಡಿಸಿದ್ರು. ನನಗೆ ಗೊತ್ತಿರಲಿಲ್ಲ ಅಡ್ರೆಸ್. ಮೇಡಮ್ ಯಾರೋ ಒಬ್ಬರು ಹೇಳಿದ್ರು. ಬಂದಮೇಲೆ ಬಾಬಣ್ಣ ಆಚೆ ಕೂತ್ಕೊಂಡಿದ್ರು. ಅವತ್ತು ಶನಿವಾರ ನೋಡಲ್ಲ ಅಂದರು. ಬೇಕಾದ್ರೆ ಪಕ್ಕದಲ್ಲಿದ್ದಾರೆ ಕೇಳಿ. ಶನಿವಾರ ನೋಡೋಕ್ಕಾಗಲ್ಲ ಅಂದರು. ಅಲ್ಲಿಗೂ ನನ್ನ ಹಿಂಸೆ ನೋಡಿ ನಾನು ತುಂಬ ನೋವಾಗುತ್ತೆ ಅಂತ ಚೆಕ್ ಮಾಡಿ ನನ್ನ ಮನೆಗೆ ಬಂದು ಪೂಜೆ ಮಾಡಿಕೊಟ್ಟು ಆವತ್ತು ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಅನ್ನುತ್ತೆ ನಿಜ. ಅದು ಪೂಜೆ ಮುಗಿಸ್ಮೇಲೆ ನನಗೆ ಯಾವಾಗ ಬರ್ಬೇಕು ಅನಿಸುತ್ತೋ ಬರ್ತೀನಿ ಮೇಡಮ್. ನಾನು ಬಂದು ಪೂಜೆ ಮಾಡಿಕೊಂಡು ಬಾಬಣ್ಣ ಇರಲಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮೇಡಮ್. ತುಂಬ ಚೆನ್ನಾಗಿದೆ ಮೇಡಮ್. ನೋವು ನನಗೆ ಇರೋಕ್ಕಾಗ್ತಾ ಇರಲಿಲ್ಲ. ಇದು ಈ ಕತ್ತು ನೋವು ನನ್ನ ನರ್ವ್ ಸೆಳೆಯೋದು ನನಗೆ. ಅವರು ನಮ್ಮ ಮನೆಗೆ ಬಂದು ಪೂಜೆ ಮಾಡಿಕೊಟ್ಟು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಬಾಬಣ್ಣ ಸೆಕೆಂಡ್ ದೇವರು. ನಮ್ಮ ಮನೆ ತಾಯಿ ಆದಮೇಲೆ ಇವರೇ ದೇವರು. ನನಗೆ ತುಂಬ ಬೆಲೆ ಕೊಡ್ತಾರೆ ನನಗೆ. ಇಲ್ಲಿ ಬಂದರೆ ಅಷ್ಟೇ ಪ್ರೀತಿ ವಿಶ್ವಾಸ. ಮೈನ ತಾಯಿ ಆಶೀರ್ವಾದ ಮೇಡಮ್. ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ತುಂಬ ಒಳ್ಳೆಯದಾಗುತ್ತೆ. ಬೇಕಾದರೆ ನಮ್ಮ ಮೇಲೆ ಅನುಮಾನ ಇದ್ದರೆ ಚೆಕ್ ಮಾಡಲಿ. ಆ ತಾಯಿ ಆಶೀರ್ವಾದ ಚೆಕ್ ಮಾಡಿ ಸದಾ ತಿಂಗಳಿಗೆ 1-2 ಸಲ ಬಂದು ಆ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗಲಿ ಮೇಡಮ್. ತುಂಬ ಒಳ್ಳೆಯದಾಗುತ್ತೆ. ಆ ತುಪ್ಪದ ದೀಪ ಅಂಟಿಸಿ ಆ ಅಮ್ಮನಿಗೆ 11 ರೌಂಡ್ ಹೊಡೆದ್ರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಅನುಭವ ಮೇಡಮ್. ತುಮಕೂರಿಂದ ಬಂದಿದ್ದೀನಿ. ಯೂಟ್ಯೂಬಲ್ಲಿ ನೋಡಿದೆ. ಸರ್ಪಶಕ್ತಿ ನಾಗದೇವತೆ ಅಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫಸ್ಟ್ನೇ ವಾರ ಬಂದೆ. ಫಸ್ಟ್ನೇ ವಾರ ಬಂದು 21 ಸುತ್ತಾಗ್ತೆ. 2ನೇ ವಾರ ಬಂದು 21 ಸುತ್ತಾಕ ಚರ್ಮಕಾಲಿ ಆಯ್ತು ನನಗೆ. ಕಾರಣ ಚರ್ಮಕಾಲಿ ಹೋಗಿ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ 3ನೇ ವಾರ ಬಂದೆ. 3ನೇ ವಾರ ಬಂದು 21 ಸುತ್ತಾಗ್ತೆ. ತಿರ್ಗಿ 4ನೇ ವಾರ ಬಂದು ಸುತ್ತಾಗ್ತೆ. 5ನೇ ವಾರಕ್ಕೆ ನೋಡಿದ್ರೆ ಫುಲ್ ಕ್ಲಿಯರ್ ಆಗೋಯ್ತು. ಆವಾಗ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಶಕ್ತಿ ಏನೋ ಒಂದು ನಮ್ಮ ಕಾಣಿಕೆ ಕೊಟ್ಬಿಟ್ಟು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋದನ್ನು ಎಲ್ಲ ವಾಸಿಯಾಗಿದೆ. ನಾನು ಫಸ್ಟ್ ತೋರಿಸಿದೆ. 2-3 ಕಡೆ ತೋರಿಸ್ದೆ. ಅದಕ್ಕೊಂದು 2 ತಿಂಗ್ಳಿಗೆ ನೋಡಿದೆ. ವಾಸಿ ಆಗಲಿಲ್ಲ, ಜಾಸ್ತಿ ಆಗ್ತಾಯಿತ್ತು. ಈಗ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಇಲ್ಲಿ ಅಮ್ಮನ ನಾನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಫಸ್ಟ್ನೇ ದಿನ ಎಲ್ಲ ಕೇಳಿ ದೇವರು ಗುರು ಯಾವ ಥರ ತಗೊಂಡ್ಬೇಕು ಅಂತ 1 ರೂಪಾಯಿ ಕೊಡಲಿಲ್ಲ. ಪ್ರದಕ್ಷಿಣೆ ಆಗ್ತೆ. 2ನೇ ವಾರ ಬಂದೆ. 3ನೇ ವಾರ ಬಂದು 4ನೇ ವಾರ ಬಂದೆ. 5ನೇ ವಾರ ಅಷ್ಟೊತ್ತಿಗೆ ಫುಲ್ ಕ್ಲಿಯರ್ ಆಗೋಯ್ತು. ಇವತ್ತು ಎರಡು ಎಲ್ಲ ಮಚ್ಚೆ ಆಗಿತ್ತು. ಎಲ್ಲ ವಾಸಿ ಆಗೋಯ್ತು ಬೆಳಗುಳಲ್ಲಿ. ಮೇಡಮ್ ಯಾವುದೇ ಕಾಲಿಗೆ ನನ್ನ ನಂಬಿಕೆ ಇದೆ. ಯಾವುದೇ ಕಾಲಿಗೆ ವಾಸಿ ಆಗುತ್ತೆ. ನಂಬಿಕೆ ಇಡಬೇಕು. ಏಕೆ 1 ಅವರ್ 2 ಅವರ್ ಕ್ಲಿಯರ್ ಆಗೋಲ್ಲ. ಏನು 5 ವಾರ ಬಂದು 5 ವಾರ ಹೇಳಿದ್ರೆ ಎಷ್ಟು ಹೇಳ್ತಾರೆ ಪೂಜಾರಪ್ಪರು, ಎಷ್ಟು ಹೇಳ್ತಾರೆ ಅಷ್ಟು ವಾರ ಬಂದು ಫ್ರೀಯಾಗಿ ಮಾಡ್ಕೊಂಡು 21 ಸುತ್ತು ಪ್ರದರ್ಶನ ಹಾಕ್ಕೊಂಡು ತುಪ್ಪದೀಪದಲ್ಲಿ ಅದು ವಾಸಿ ಅದೇ ಆಗೋದು. 100ಕ್ಕೆ 100 ವಾಸಿ ಆಗೇ ಆಗೋದು ಮೇಡಮ್ರೆ. ಮೇಡಮ್ ನನಗೆ ನಂಬಿಕೆ ಬಂದೈತೆ. ನಾನು 4-5 ಸತಿ ಹಾಸ್ಪಿಟ್ಲಿಗೆ ಹೋದೆ. ನಂಬಿಕೆ ಬಂದು ವಾಸಿ ಆಗಿರಲಿಲ್ಲ. ಆದರೆ ಇಲ್ಲಿ ಬಂದು 5 ವಾರ ಆದಮೇಲೆ ನಮ್ಮ ನಂಬಿಕೆ 100 ನಂಬಿಕೆ ಬಂದೇ ಬರುತ್ತೆ. ಅವ್ರಿಗೆ 5 ವಾರ ಬಂದು ಹೋಗ್ಬೇಕು. ಯಾವ ಥರ ಹೇಳ್ತಾರೆ ಗೌರ್ಗಳು ಆ ಥರ ಮಾಡಿದರೆ ಫ್ರೀಯಾಗಿ ಏನೋ ಅವ್ರು 1 ರೂಪಾಯಿ ಕೇಳಲ್ಲ, ಕಾಣಿಕೆಗಳು. ನಮ್ಮ ಭಕ್ತಿ ಏನೋ ವಾಸಿ ಆದ್ಮೇಲೆ ಕೊಡ್ಬೋದು ಅಷ್ಟೇ. ಅವ್ರಿಗೆ ಇಷ್ಟೇ ಕೊಟ್ಟು ಪಟ್ಟವ್ರಿಗೆ ಏನು 1 ರೂಪಾಯಿ ಕೇಳಲ್ಲ ಅವರು. ಮೇಡಮ್ ನಾನು ಫಸ್ಟೇ ಬಂದು ಕೇಳಿದೆ. ಹೂ ಪ್ರಸಾದ ಕೊಡ್ತು. 2 ಕಡೆನೂ ಕೊಡ್ತು ನನಗೆ. ಈಗ 2ನೇ ವಾರನೂ ನಂಬಿಕೆ ಬರಲ್ಲ, ವಾಸಿ ಆಗಿಲ್ಲ ಅಂತ 2ನೇ ವಾರಕ್ಕೆ ಕೊಡ್ತು. ಇಲ್ಲ ಪೂಜಾರಪ್ಪ ಹೇಳಿದ್ರು ಹೋಗಪ್ಪ ವಾಸಿ ಆಗುತ್ತೆ ಅಂತೇಳಿ. 5ನೇ ವಾರಕ್ಕೆ ಫುಲ್ ಕ್ಲಿಯರ್ ಆಗಿದೆ ಮೇಡಮ್. ಏನು ತೊಂದರೆ ಎಲ್ಲ ಕ್ಲಿಯರ್ ಆಗಿದೆ. ಏನೋ ನಂಬಿಕೆ ಇಟ್ಟು ಬಂದರೆ ಎಲ್ಲ ಕಾರ್ಯನೂ ವಾಸಿ ಆಗುತ್ತೆ ಮೇಡಮ್. ಅಮ್ಮನ ಭಾಳ ಶಕ್ತಿ ಇದೆ. ಪೌರ್ಣಮಿ ಅಮಾವಾಸ್ಯೆ ಬರಬೇಕು. ಯಾವತ್ತೂ ಇಲ್ಲಿ ಪ್ರದಕ್ಷಿಣೆ ಇರಲ್ಲ, ಹೂವು ಕೊಡೋದಿಲ್ಲ. ಅವತ್ತು 2 ವಾರ ಬಂದು ಪ್ರಸಾದ ಕೇಳಿದರೆ ಪ್ರಸಾದ ಆಯಿತು ಅಂದರೆ 100 ವಾಸಿ ಆಗುತ್ತೆ. ನನಗೆ ಸ್ವಲ್ಪ ಫೈನಾನ್ಸು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇತ್ತು. ಸ್ವಲ್ಪ ಸಾಲ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಎಷ್ಟೇ ದುಡಿದ್ರೂ ನಿಲ್ತಾ ಇರಲಿಲ್ಲ. ಬರೀ ಸಾಲ ಅಂತಿತ್ತು. ನಾನು ಎಲ್ಲ ಕಡೆ ಎಲ್ಲ ಓಟ್ ಬಂದು ಎಲ್ಲ ಇದು ಮಾಡಿದೆ. ನನ್ನ ಸ್ನೇಹಿತರೊಬ್ಬರು ಇಲ್ಲಿ ಅಮ್ಮನವರು ಹೂವು ಕೊಡ್ತಾರೆ, ಅಲ್ಲಿ ಹೋದರೆ ಚೆನ್ನಾಗಾಗುತ್ತೆ ಅಂತ ಹೇಳೋರು. ಹಾಗಾಗಿ ನನಗೆ ಬಂದೆ. ಇಲ್ಲಿ ಬಂದಮೇಲೆ ತುಪ್ಪದಲ್ಲಿ ದೀಪ ಅಂಟಿಸಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ರು. ನಾನು ಅದೇ ಥರ ಮಾಡಿದೆ. ಅಮ್ಮನವ್ರ ಆಜ್ಞೆ ಕೊಟ್ಮೇಲೆ ಮಾಡಿದ್ಮೇಲೆ
ಈಗ ನನ್ನ ಸಾಲ ಎಲ್ಲ ತೀರಿ ಸ್ವಲ್ಪ ಎಲ್ಲ ಚೆನ್ನಾಗಿದ್ದೀನಿ, ಸಮಸ್ಯೆ ಏನಿಲ್ಲ. ಹಾಗೆಯೇ ಈಗ ಮನೆ ಕಟ್ಟಬೇಕು ಅಂತಿದ್ದೆ, ಬಂದಿಲ್ಲ ಅಮ್ಮನವ್ರನ್ನ ಕೇಳಿದೆ, ಹೂವು ಕೊಡ್ತು, ಮನೆ ಕೂಡ ಕಟ್ಟಿದ್ದೀನಿ. ಅದಾಗಿ ಈಗ ಒಂದು ಕಾರ್ ತೊಗೊಬೇಕು ಅಂತ ಮನಸ್ಸಿಗೆ ಬಂದಿತ್ತು, ಅದಕ್ಕೆ ಅಮ್ಮನವ್ರು ಕೇಳೋಣ ಅಂತ ಬಂದೆ. ಈಗ ಅದಕ್ಕೂ ಹೂವು ಕೊಟ್ಟಿದ್ದಾರೆ, ಮುಂದೆ ನೋಡ್ಬೇಕು ಅಮ್ಮನವರು ಇದು ಮಾಡ್ತಾರೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ, ಯಾಕಂದರೆ ಅಮ್ಮನವ್ರಿಗೆ ಆ ಶಕ್ತಿ ಚೆನ್ನಾಗಿರುತ್ತೆ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ. ಆಗ ಬಂದು ನಾವು ಏನೇ ಕೇಳ್ಕೊಂಡ್ರೂ ಭಕ್ತಿಯಿಂದ ನೀನೇ ಗತಿ ಅಂತ ಶರಣಾಗಿ ನಾವು ಕೇಳ್ಕೊಂಡ್ರೆ ಖಂಡಿತ ಅಮ್ಮನವರು ಒಳ್ಳೇದು ಮಾಡ್ತಾರೆ. ಅಪ್ಪಣೆ ಕೊಡ್ತಾರೆ, ಇಷ್ಟು ವಾರ ಅಂತ ಅಪ್ಪಣೆ ಕೊಡ್ತಾರೆ. ಅಷ್ಟು ವಾರ ನಾವು ಮಾಡಿದ್ರೆ, ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. 100 ಅಲ್ಲ 200% ಫಲ ಸಿಕ್ಕೇ ಸಿಗುತ್ತೆ. ಇನ್ನೊಂದು ವಿಶೇಷ ಏನಂದರೆ, ನಾನು ತುಂಬ ಕಡೆ ಎಲ್ಲ ದೇವಸ್ಥಾನಗಳೆಲ್ಲ ಓಡಾಡ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಹೋದರೆ ಆ ಪೂಜೆಗಿಷ್ಟು, ಈ ಪೂಜೆಗಿಷ್ಟು ಅಂತ ಎಲ್ಲ ದುಡ್ಡು ಕೇಳ್ತಾರೆ. ಇಲ್ಲಿ 1 ರೂಪಾಯಿ ಕೊಡೋಂಗಿಲ್ಲ, ಏನಿಲ್ಲ. ಬರೀ ತುಪ್ಪದ ದೀಪ ಹಚ್ಚೋದು, ಪ್ರದಕ್ಷಿಣೆ ಹಾಕೋದು ಅಷ್ಟೇ. ಡೈರೆಕ್ಟಾಗಿ ಅಮ್ಮನವ್ರ ಹತ್ರ ನಾವೇ ಕೂತ್ಕೊಂಡು ನಮ್ಮ ಕಷ್ಟ ಏನಿದೆ ಹೇಳ್ಕೊಂಡು ಪರಿಹಾರ ತೊಗೊಬೋದು. ಇಲ್ಲಿ ಬಂದ ತಕ್ಷಣ ಒಂಥರ ಮೈಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನಮ್ಮದು ಮನಸ್ಸಲ್ಲಿ ಏನೇ ಕಷ್ಟ ದುಃಖ ಇಟ್ಕೊಂಡು ಬಂದ್ರೂ ಇಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಮನಸ್ಸು ಒಂಚೂರು ತುಂಬ ಹಗುರವಾಗುತ್ತೆ. ಇಲ್ಲಿ ಭಕ್ತಾದಿಗಳೇನೈತಿ ಅಂದರೆ ಖಂಡಿತ ಬನ್ನಿ, ಬಂದು ಇಲ್ಲಿ ಅಮ್ಮನವ್ರ ಹತ್ರ ಸಮಸ್ಯೆನ ಪರಿಹಾರ ಮಾಡಿಸ್ಕೊಳ್ಳಿ. ಖಂಡಿತ ಬನ್ನಿ, 100% ಅಲ್ಲ 200% ಕ್ಲಿಯರ್ ಆಗುತ್ತೆ. ನಮ್ಮೂರು ಕೋಲಾರ ಪಕ್ಕದಲ್ಲಿ ಒಂದು ಚಿಕ್ಕ ಗ್ರಾಮ ಪುಟೇರಿ ಅಂತ. ಈ ಮೈಯಲ್ಲಿ ಅಲರ್ಜಿ ಬರ್ತಾಯಿತ್ತು. ಸುಮಾರು ಕಡೆ ತೋರಿಸ್ದೆ, ಹಾಸ್ಪಿಟ್ಲಲ್ಲಿ ಬೇಜಾನ್ ದುಡ್ಡು ಖರ್ಚು ಮಾಡಿದೆ, ಮೇಲಾಗಿಲ್ಲ. ಆಂಧ್ರಾಗೆ ಹೋದೆ, ತಮಿಳ್ನಾಡಿಗೆ ಹೋದೆ, ಕರ್ನಾಟಕ ಫುಲ್ಲು ಎಲ್ಲ ಕಡೆನೂ ತೋರಿಸ್ದೆ, ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸ್ದೆ. ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಎಲ್ಲ ನಾರ್ಮಲ್ ಬರ್ತಾಯಿದ್ದೆ. ಏನಂತ ಗೊತ್ತಾಗಿಲ್ಲ. ಡಾಕ್ಟ್ರ್ ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ. ಬಟ್ ಇಲ್ಲಿ ಯಾರೋ ನನ್ನ ಫ್ರೆಂಡ್ ಒಬ್ಬರು ಟೇಕಲ್ ಕಡೆ ಒಬ್ರು ಹೇಳಿದರು. ಬಟ್ ಇಲ್ಲಿಗೆ ಬಂದಾಗಿನಿಂದ ತುಂಬ ವಾಸಿ ಆಯಿತು, ಮೇಲಾಯಿತು, ಪರವಾಗಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೆ ಅಷ್ಟೇ. ಅದಕ್ಕೆ ಏನು ನಾನು ಹೊತ್ಕೊಂಡಿಲ್ಲ. ತುಪ್ಪದ ಕಡೆ ಕೈಯಲ್ಲಿ 21 ಪ್ರದಕ್ಷಿಣೆ ಮಾಡಿದೆ ಅಷ್ಟೇ, ನೀನಿಲ್ಲ. ನನಗೆ ಫಸ್ಟು 1 ವಾರಕ್ಕೆ 3/4% ವಾಸಿ ಆಯಿತು. ಇದು 2ನೇ ವಾರ ಬಂದಿದ್ದೀನಿ. ಫಸ್ಟ್ನೇ ವಾರಕ್ಕೆ ಮೇಲಾಯಿತು. ಬೇಜನ್ ಕಡೆ ಬೇಜನ್ ದುಡ್ಡು ಖರ್ಚು ಮಾಡಿದೆ, ಮೇಲಾಗಿಲ್ಲ ಅಷ್ಟೇ. ಪರವಾಗಿಲ್ಲ, ಈ ತಾಯಿನ ನಂಬಿದರೆ ಪರವಾಗಿಲ್ಲ, ಒಳ್ಳೇದಾಗುತ್ತೆ. ಒಳ್ಳೆಯದು. ಬೇಜನ್ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಇಂಥವ್ರು ನಮ್ಮ ದೇವ್ರನ್ನ ನಂಬಿದರೆ ಒಳ್ಳೇದು ಮಾಡುತ್ತೆ, ಒಳ್ಳೇದಾಗುತ್ತೆ ಅಂತ. ಮೇಲಾಗಲಿಲ್ಲ. ಈ ಅಪ್ಪನೇ ಬಂದು ನಮ್ಮನ್ನಲ್ಲಿ ಕಾಪಾಡಿತ್ತು. ಪ್ರಾಣ ಹೊರಟೋಗಿದ್ದು ಬಂದು ಇಲ್ಲಿ ಅಮ್ಮನ ಬಂದಲ್ಲ, ಅಮ್ಮನ ಉಳಿಸ್ಕೊಟ್ಲು ಮಗನ. ಅವತ್ತು ಬಿಟ್ಟಿದ್ದಿದ್ರೆ ಅಮ್ಮನ ಇಲ್ದಿದ್ರೆ ಮಗನ ನಾವು ಕಳ್ಕೊಂಡಿರಿ. ಇರೋದು ಒಬ್ಬ ಮಗನ ನಮ್ಮಕ್ಕ. ಆ ಮಗನ ಕಾಪಾಡಿತ್ತೆ ಅಮ್ಮನ. ಇವಾಗ ಆ ಸಪ್ಲಮ್ಮನ ತಗೊಂಡೋಗ್ಬೇಕು ಅಂತ ನಾವು ಬಂದು ಕೇಳ್ತಾ ಇದ್ದೀವಿ. ಅಮ್ಮನ ಬೇರೆ ಊರಿಗೆ ಹೋಗ್ಯವಳೆ, ನಾಳೆ ಶುಕ್ರವಾರ ತಗೊಂಡೋಗ್ಬೇಕಾಗಿತ್ತು, ತಗೊಂಡೋಗ್ಬೇಕಂತ ಬಂದು ಕೇಳ್ತಾ ಇದ್ದೀವಿ. ನಮ್ಮ ಮಗನಿಗೆ ಹಿಂಗೆ ಹೊಟ್ಟೆ ನೋವು ಅಂತ ಹೇಳಿದ್ದು, ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಅಲ್ಲಿ ಒಂದು 5 ಲಕ್ಷ ಗಂಟೆ ಖರ್ಚು ಮಾಡಿದ್ರಿ. ಆಕಾಶದೊಳಗೆ ಖರ್ಚು ಮಾಡಿತ್ತು ನಾವು. ಏನು ಮೇಲಾಗಿ ಸರ್ ಆಯಿತು, ಆರಾಮಾಗ ಅವ್ರು ಕೆಲ್ಸಕ್ಕೆ ಹೋತ. JCP ಡ್ರೈವರು ಕೆಲ್ಸಕ್ಕೆ ಹೋತವ್ರೆ, ಪ್ರವೀಣ ಅಂತ ನಮ್ಮ ಮಗ. ನಾವ ನಾಗಮ್ಮನಕ ಪೂಜೆ ಮಾಡಿಸಿದ್ರಿ. ಆ ಅಪ್ಪನ ಸುಶೀಲ ಮಾಡಿಕೊಡ್ತೀರಿ ಅಂತ ನಮಗೆ ಕೇಳಿ. ಸರಿ, ಹರಕೆ ಹೊತ್ಕೊಂಡಿದ್ರು ಅಪ್ಪನ ನಡೆಸ್ಕೊಡ್ತಾನೆ. ಇನ್ನು ಹರಕೆ ತೀರಿಸಿಲ್ಲ. 2 ವರ್ಷ ಆಯಿತು ನಮ್ಮದು. ನಾವು ಪ್ರಿಂಟಿಂಗ್ ಆಗದೆ ನಾವು ತೀರಿಸಿಲ್ಲ. ಇವಾಗ ಅಮ್ಮನ ತಗೊಂಡೋಗ್ಬೇಕು. ನಾವು ತಗೊಂಡೋಗಿ ಪೂಜೆ ಮಾಡಿ ಅಮ್ಮನಿಗೆ ಏನಂದೆ ಅದು ನಾವು ನೋಡಿ. ಮಹಾತ್ಮ ಅಂದರೆ ತಾಯಿಲು ಎಲ್ಲ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದು ಮಾಡ್ತಾರೆ. ಏನು ಒಂದು ನಿಂಬೆಹಣ್ಣು ಇಲ್ಲ, ಒಂದೇನು ಇಲ್ಲ, ಬಂದು ಇಲ್ಲಿ ಬೇಡಿಗೆ ಹೇಳೋದೆ ನಾವು. ಅಮ್ಮನ 2 ಹೊತ್ತು ಜ್ಞಾನ ಮಾಡ್ತೀರಿ. ಯಾರೋ ಬಂದು ಇರೋರು ಅವ್ರ ಕಷ್ಟ ಸುಖ ಹೇಳಿಗೆ ತಾಯಿ ಒಳ್ಳೇದು.